ಚಳ್ಳಕೆರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿರುವ ರೈತ ಭವನ, ರೈತರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಈ ಸರ್ಕಾರಿ ಕಟ್ಟಡ ಈಗ ವಿವಾದದ ಕೇಂದ್ರಬಿಂದುವಾಗಿದೆ. ರೈತ ಭವನವನ್ನು ಖಾಸಗಿಯವರಿಗೆ ಕಡಿಮೆ ದರದಲ್ಲಿ ಬಾಡಿಗೆಗೆ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಸರ್ಕಾರಿ ಸ್ವಾಮ್ಯದ ಈ ಕಟ್ಟಡಕ್ಕೆ ಸಣ್ಣತಿಪ್ಪಯ್ಯ ಕಲ್ಯಾಣ ಮಂಟಪ ಎಂದು ನಾಮಕರಣ ಮಾಡಿರುವುದು ನಿಯಮ ಉಲ್ಲಂಘನೆಯಾಗಿದೆ ಎಂದು ರೈತ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ. ಅಧಿಕಾರಿಗಳು ಸೇರಿದಂತೆ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಹಾಗೂ ಕೆಆರ್ಎಸ್ ಪಕ್ಷದ ಮಹೇಶ್, ಮಾರುತಿ ಸೇರಿದಂತೆ ಇತರರು ಆರೋಪಿಸಿದ್ದಾರೆ. ಈ ಆರೋಪಗಳ ಬಗ್ಗೆ ಅವರು ಏನು ಹೇಳಿದ್ದಾರೆ? ಅವರ ಮಾತುಗಳನ್ನೇ ಈಗ ಕೇಳಿ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಕೃಷ್ಣಪ್ಪ, ಕೆಆರ್ಎಸ್ ಪಕ್ಷದ ಅಧ್ಯಕ್ಷ, ಚಳ್ಳಕೆರೆ ತಾಲೂಕು. ಇವತ್ತು ದಿನ ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಮಾಧ್ಯಮ ಮಿತ್ರರಿಗೆ ನಮ್ಮ ಕೆಆರ್ಎಸ್ ಪಕ್ಷದಿಂದ ಮತ್ತು ರೈತರ ಘಟಕದಿಂದ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಬಯಸ್ತಿದ್ದೀನಿ. ಆಮೇಲೆ ನಮ್ಮ ಚಳ್ಳಕೆರೆ ತಾಲೂಕು ಕೆಆರ್ಎಸ್ ಪಕ್ಷದ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಯ ಸಿ ಮಹೇಶ್ ನಗರಂಗೇರಿ ಅವರು ಬಂದರೆ ಅವರಿಗೆ ನಮ್ಮ ಕೆಆರ್ಎಸ್ ಪಕ್ಷದ ಪರವಾಗಿ ಮತ್ತು ರೈತರ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಿದ್ದೀನಿ. ಅದೇ ರೀತಿಯಾಗಿ ಕರ್ನಾಟಕ ರೈತ ಘಟಕದ ಉಪಾಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣವರು ಬಂದರೆ, ಹಿರಿಯ ಮುತ್ಸದ್ದಿ, ಅವ್ರಿಗೂ ಸಹ ಇವತ್ತಿನ ದಿನ ಪತ್ರಿಕಾಗೋಷ್ಠಿಗೆ ಸುಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ SC/ST ಘಟಕದ ಕಾರ್ಯಾಧ್ಯಕ್ಷರಾದ ಮಾರುತಿ ಅವರಿಗೆ ಸುಸ್ವಾಗತವನ್ನು ಬಯಸ್ತಿದ್ದೀನಿ. ಆಮೇಲೆ ನಮ್ಮ ಚಳ್ಳಕೆರೆ ಭಾಗದ ಮುರಳಿ ಸರ್ ಅವರು ಬಂದರೆ, ಅವ್ರಿಗೂ ಸಹ ಸಾಮಾಜಿಕ ಹೋರಾಟಗಾರರು ಮುರಳಿ ಸರ್, ಅವ್ರಿಗೂ ಸಹ ನಾವು ಇವತ್ತು ದಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಕೆಆರ್ಎಸ್ ಪಕ್ಷದ ಉಪಾಧ್ಯಕ್ಷರ ಜಬ್ಬಿವುಲ್ಲರ್ ಬಂದರೆ ಅವ್ರಿಗೂ ಸಹ ಸುಸ್ವಾಗತವನ್ನು ಬಯಸ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಕೆಆರ್ಎಸ್ ಪಕ್ಷದ ಕೆಂಚಪ್ಪ ಅಂತ ಬಿಟ್ಟು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೀನಿ. ಅದೇ ರೀತಿ ನಮ್ಮ ಕೆಆರ್ಎಸ್ ಪಕ್ಷದ ಮುಖಂಡರಾದಂಥ ಬಾಲರಾಜು ದೇವರಹಳ್ಳಿ ಅವ್ರಿಗೂ ಸಹ ಸುಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ರೈತರ ಮುಖಂಡರಿಗೆ ಮತ್ತು ಮತ್ತೊಮ್ಮೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳನ್ನು ಸಲ್ಲಿಸಿದ ಮುಂದಿನ ಭಾಗವಾಗಿ ನಮ್ಮ ಈ ಕೃಷಿ ಮಾರುಕಟ್ಟೆನಲ್ಲಿ ಏನು ಅವ್ಯವಹಾರ ಆಗಿದೆ ಅದ್ರ ಬಗ್ಗೆ ನಮ್ಮ ರೆಡ್ಡಿಹಳ್ಳಿ ವೀರಣ್ಣ ಅವರು ಮಾತಾಡಲಿಕ್ಕೆ ಅಂತ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ಕರೆದಿರ್ತಕ್ಕಂಥ ಒಂದು ಸಭೆಯ ವಿಶಿಷ್ಟತೆ ಏನಪ್ಪ ಅಂದರೆ, ಇವತ್ತು ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕಿನಿಂದ ಏನು ಒಂದು KRS ಪಕ್ಷದ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಆ ಕಾರಣದಿಂದ ಏನು ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರಗಳೇನಪ್ಪ ಅಂದರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಂದು ರೈತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾಪನೆ ಆಗಿ ಭಾಳ ವರ್ಷಗಳಿಂದ ಈ ಕೃಷಿ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಚಳ್ಳಕೆರೆ ತಾಲೂಕಲ್ಲಿ ನಡೀತಾ ಇದೆ. ಯಾಕಪ್ಪ ಅಂದರೆ, ರೈತರು ಕಷ್ಟ ನಷ್ಟಗಳನ್ನು ಯಾವ ರೀತಿ ಅಲ್ಲಿ ಆಗ್ತದೆ, ಯಾವ ರೀತಿ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಭಾಳಷ್ಟು ಸಾರಿ ನಾವು ಚಳುವಳಿ ಹೋರಾಟಗಳನ್ನು ಕೂಡ ಮಾಡಿದ್ವಿ. ಅಲ್ಲಿ ಏನಪ್ಪ ಅಂದರೆ, ದಳ್ಳಾಳಿಗಳಿಂದ ತೂಕದ ಒಂದು ಮೋಸ, ಬೆಲೆ ನೀತಿಯಲ್ಲಿ ಮೋಸ, ಈ ರೀತಿಗಳನ್ನು ಭಾಳಷ್ಟು ರೈತರು ಭಾಳ ವರ್ಷಗಳಿಂದ ಈ ನಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಆದರೆ ಅಲ್ಲಿ ಈಗ ನಾವು ಭಾಳಷ್ಟು ಚಳುವಳಿ ಹೋರಾಟಗಳನ್ನು ಮಾಡಿದರೂ ಕೂಡ ಏನು ನಮ್ಮ ಬೆಳೆ ಬಂದಾಗ ಒಂದು ಇದು ಖರೀದಿ ಕೇಂದ್ರಗಳನ್ನು ತೆರಲಿಕ್ಕೆ ಸರ್ಕಾರಕ್ಕೆ ಒತ್ತಡಗಳನ್ನು ಹಾಕಿ ಕೂಡ ನಾವು ಒಂದು ಬೆಳೆ ಬಂದಾಗ ರೈತರಿಗೆ ಅನುಕೂಲ ಆಗಲಿ ಒಂದು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ರೈತರಿಗೆ ಒಂದು ಯೋಗ್ಯವಾದ ಬೆಲೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರೂ ಕೂಡ ಆ ಒಂದು ಖರೀದಿ ಕೇಂದ್ರಗಳನ್ನು 2 ದಿವಸ 3 ದಿವಸ ತೆಗಿತಾರೆ, ಆಮೇಲೆ ಮುಚ್ಕೊಂಡು ಹೋಗ್ತಾರೆ. ಆ ರೈತರು ಮಾಲ್ ಬಂದಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋ ಒಂದು ಸಬೂಬುಗಳನ್ನು ಹೇಳಿ ಏನು ದಳ್ಳಾಳಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಮೋಸದ ನೀತಿಗಳನ್ನೇ ಈ ಸರ್ಕಾರ, ಅವಿವೇಕಿ ಸರ್ಕಾರಗಳು ಮುಂದುವರಿಸ್ಕೊಂಡು ಬಂದಿದ್ದೇವೆ ಹೊರತು ರೈತರಿಗೆ ಆಗ್ತಕ್ಕಂಥ ಅನುಕೂಲತೆಗಳನ್ನು ಯಾವುದೂ ಇಲ್ಲಿವರೆಗೆ ಮಾಡ್ಕೊತ ಬಂದಿಲ್ಲ. ಆ ಕಾರಣದಿಂದ ಇಲ್ಲಿ ಏನಾಗ್ತದೆಯಪ್ಪ ಅಂದರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂದರೆ ಯಾವುದೇ ನಾವೇ ಅದಕ್ಕೆ ತೆರಿಗೆ ಕಟ್ತಕ್ಕಂಥ ವ್ಯವಸ್ಥೆ ಒಳಗಡೆ, ನಮ್ಮ ಹಣಕಾಸಿನ ವ್ಯವಸ್ಥೆ ಒಳಗಡೆ ಇವತ್ತು ಮಾರ್ಕೆಟೇ ನಡೀತಾ ಇದೆ.
ಆದ್ದರಿಂದ ಈ ವ್ಯವಸ್ಥೆ ಒಳಗಡೆ ಮಾರ್ಕೆಟಲ್ಲಿ ರೈತರ ವ್ಯವಸ್ಥೆ ಒಳಗಡೆ ರೈತರ ಸುಂಕದಿಂದಲೇ ಈ ಮಾರ್ಕೆಟ್ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಆದರೆ ಇದರಲ್ಲಿ ಲಾಭ ನಷ್ಟಗಳನ್ನು ರೈತರಿಗೆ ಸುಲಭವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾರುಕಟ್ಟೆಯಲ್ಲಿ ನಡಿಬೇಕಾಗಿತ್ತು. ಇದು ನಡೀತಾ ಇಲ್ಲ ಇಲ್ಲವರೆಗೆ. ಮತ್ತು ಇಲ್ಲಿ ಏನು ಒಂದು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇತ್ತು. ಮಾರ್ಕೆಟು ಚುನಾವಣೆ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಅಂತ ಹೇಳ್ಬಿಟ್ಟು ನೇಮಕ ಮಾಡಿ ಯಾವುದೇ ಒಂದು ಚರ್ಚೆ ಆಗಬೇಕಾದಾಗ ಕೃಷಿಗೆ ಸಂಬಂಧಪಟ್ಟಂಥ ರೈತರಿಂದ ಆಯ್ಕೆಯಾದಂಥ ಅದು ರೈತರೇ ಅವರಿಗೆ ರೈತರೇ ಒಂದು ಸ್ವಾಭಿಮಾನದ ಒಂದು ಮತವನ್ನು ಕೊಟ್ಟು ಅವರನ್ನು ಆಯ್ಕೆ ಮಾಡಿ ಕಳಿಸಿದಂಥ ಒಂದು ಪ್ರತಿನಿಧಿಗಳು ಅಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಕೂಡ ಈಗ ಇಲ್ಲ. ಅದನ್ನು ಕೂಡ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಈ ಅವಿವೇಕಿ ಸರ್ಕಾರಗಳಿಗೆ. ಒಂದು ಕಮಿಟಿ ಒಳಗಡೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ಚುನಾವಣೆಯನ್ನು ಇದುವರೆಗೂ ಕೂಡ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ. ಈ ವ್ಯವಸ್ಥೆ ಒಳಗಡೆ ಇದ್ದೀವಿ. ಯಾರೇ 5 ವರ್ಷ ಆಯ್ತು ಅಲ್ಲ, ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಅದು 10 ವರ್ಷ ಆಗೈತೆ. ಈಗ 10 ವರ್ಷ ಆಯಿತು. 10 ವರ್ಷಕ್ಕೆ ಬಂದೈತಿ. ಈಗ ಅಲ್ಲಿವರೆಗೆ ಇಲ್ಲ ಅಂದರೆ ಈ ಜನಪ್ರತಿನಿಧಿಗಳು ಇಲ್ಲ ಅಂದಮೇಲೆ ಇಲ್ಲಿ ರೈತರನ್ನು ಕೊಳ್ಳೆ ಹೊಡಿತಕ್ಕಂಥ ಕೆಲಸಗಳು ಸಾಂಗವಾಗಿ ಸ್ಪರ್ಧೆ ಒಳಗಡೆ ನಡೀತವೆ ಅಂತ ನಮಗೆ ಅನುಮಾನಗಳು ಬರ್ತಾ ಇದ್ದಾವೆ. ಆ ಕಾರಣದಿಂದ ಇದು ಒಂದು ಪ್ರಶ್ನೆ. ಇಲ್ಲಿ ಏನಪ್ಪ ಅಂದರೆ ಇವತ್ತು ನಮ್ಮ ಮಾರ್ಕೆಟ್ ಒಳಗಡೆ ಒಂದು ಸಮುದಾಯ ಭವನ ಅಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮುಂತಾದ ಸೌಕರ್ಯ ಆಗೋಗಿದೆ. ಇಲ್ಲಿ ಏನು ದಲ್ಲಾಳಿಗಳು, ಕಮಿಷನ್ ಏಜೆಂಟ್ ರೈತರು ತಂದಂತ ಪದಾರ್ಥಗಳಿಗೆ 5 ಕೆಜಿ, 50 ಕೆಜಿ, 100 ಕೆಜಿ ಇದ್ರೆ ಅದ್ರ 2 ಕೆಜಿ ಹೊಡೆಯೋದು, ದುಡ್ಡು ಮಾಡ್ಕೊಳ್ಳೋದು, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಇಲ್ಲಿ ಸಮುದಾಯ ಭವನ ಅಂತೇಳಿ ಮಾಡಿದ್ದಾರೆ, ಅದು ಖಾಸಗೀಕರಣ. ಅದು ಆಕ್ಚುಲಿ ಯಾರಿಗೆ ರೈತರಿಗಾಗಿ ಮಾಡಬೇಕಾಗಿತ್ತು. ರೈತ ಸಮುದಾಯ ಭವನ ಅಂತ ಮಾಡಬೇಕಾಗಿತ್ತು. ಅಲ್ಲಿ ರೈತ ಸಮುದಾಯ ಭವನ ಸಣ್ಣ ತಿಪ್ಪ ಅಂತ ಮಾಡಿದ್ದಾರೆ. ಅದು ಕಾನೂನು ಉಲ್ಲಂಘನೆ. ಈಗ ರೈತರಿಗೆ ಈಗ ಯಾರೋ ಬೇರೆ ಖಾಸಗಿಯವರಿಗೆ ಕೊಟ್ರೆ ಅದು ಚೌಟ್ರಿಯಲ್ಲಿ ಕೊಡ್ಲಿ, ಅದು ಸರ್ಕಾರಕ್ಕೆ ಆದಾಯ ಬರುತ್ತಂದ್ರೆ ನಾನು ಒಪ್ಕೊಂತೀನಿ. ಆದ್ರೆ ಯಾರು ರೈತರು ಇರ್ತಾರೋ ಅವರಿಗೆ ಅವರು ಮದುವೆ ಮುಂಜಿಗಳು ಮಾಡ್ಕೋಬೇಕಾದ್ರೆ ಶೇಕಡ ಅವ್ರಿಗೆ 80% ಫ್ರೀ ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ದಲ್ಲಾಳಿ ಸಮುದಾಯ ಭವನದಲ್ಲಿ ಕೊಡ್ತಾ ಇದಾರ. ಇಲ್ಲಿ ರೈತ ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಬೆಳೀತಾ ಇದ್ದಾನೆ, ಲಾಭ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದು ಚಿಕ್ಕದಾಗಿ ಒಂದು ಮದುವೆ ಮಾಡಬೇಕಂದ್ರೆ ಇವತ್ತು 50-60 ಸಾವಿರ ರೂಪಾಯಿ ಚೌಟ್ರಿಗೆ ಬೇರೆ ಚೌಟ್ರಿಗಳಿಗೆ ಕೊಡಬೇಕು. ಮತ್ತೆ ಕರೆಂಟ್ ಬಿಲ್ ಅಂತೇಳಿ 70,000 ಬರುತ್ತೆ. ಆದ್ರೆ APMC ಮಾರ್ಕೆಟ್ ಚಳಿಕೆರೆಯಲ್ಲಿ ರೈತ ಸಮುದಾಯ ಭವನ ಅನ್ನೋದನ್ನ ಬಿಟ್ಟು ಸಣ್ಣ ತಿಮ್ಮಯ್ಯ ಸಮುದಾಯ ಅನ್ನೋದನ್ನ ತೆಗಿಬೇಕು. ಇದು ರೈತರ ಸಮುದಾಯ ಭವನ, ರೈತರಿಗೆ ಇಷ್ಟು % ಮೀಸಲಿರುತ್ತೆ. ಆಕ್ಚುಲಿ 80% ರೈತರಿಗೆ ಬಳಕೆ ಆಗಬೇಕು. ಖಾಸಗಿಯವರಿಗೆ ಕೊಡೋದಕ್ಕಿಂತ ಮುಂಚೆ 80% ರೈತರಿಗೆ. ಚಳಿಕೆರೆ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಇನ್ನು ಮುಂದೆ ಯಾವುದೇ ಒಂದು ಮದುವೆ ಮುಂಚೆ ಮಾಡ್ತಾ ಇದ್ರೆ ಅಂದಾಗ ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಲೆಟರ್ ಕೊಟ್ಟು ನಾವು ಇಂಥ ತಾರೀಕಿಗೆ ಇಷ್ಟು ಮಾಡ್ತೀವಿ, ಇಷ್ಟು % ನಮ್ಗೆ ಸಬ್ಸಿಡಿ ಕೊಡಬೇಕು ಅಂತ ನೀವು ಸರ್ಕಾರವಾದ ಏಕಾಏಕಿ ಅದನ್ನು ರದ್ದು ಮಾಡ್ತಾರೆ. 4 ಪ್ರಕಟಣೆ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಇವಾಗ ಪಾತ್ರೆ ಕುಕ್ಕರ್ ಮಾಡಿದ್ರೆ ದಿನ ತುಂಬಾ ಪ್ರಚಾರ ಮಾಡ್ತಾರೆ. ಆ ರೈತ ಭವನ ಇದೆ ಅನ್ನೋದೇ ಎಷ್ಟೋ ಜನ ಗೊತ್ತಿಲ್ಲ. ಅಟ್ಲೀಸ್ಟ್ ರೋಡ್ ಒಂದು ಬ್ಯಾನರ್ ಹಾಕಿ ಹಿಂಗ್ ಟೆಂಡರ್ ಪ್ರಕ್ರಿಯೆ ಇದೆ, ಬನ್ನಿ ಭಾಗವಹಿಸಿ ಅಂತ ಹೇಳಿದ್ರೆ ಎಷ್ಟೋ ಜನ ಪಾಲ್ಗೊಳ್ಳೋರು. ಆಮೇಲೆ ಟೆಂಡರ್ ಬಿಟ್ಟು ಐತಲ್ಲ 34,000, ಅದು ಓಪನ್ ಆಗಿ ತೋರಿಸಿದ್ದಾರೆ. ಹರಾಜು ಹೋಗೋ ಪ್ರಕ್ರಿಯೆನೇ ನಡೆದಿಲ್ಲ. ಎಷ್ಟು ಹರಾಜು ಹೋಗಿದ್ರು ಅನ್ನೋದು ತೋರಿಸಿಲ್ಲ. ಒಬ್ಬರಿಗೆ ಅರ್ಜಿ ಕರೆದಿದ್ದಾರೆ, ಅವರೊಬ್ಬರೇ ಭಾಗವಹಿಸಿದ್ದಾರೆ, ಅವರೊಬ್ಬರಿಗೆ ಬರೆದಿದ್ದಾರೆ. ಆಮೇಲೆ ಅಲ್ಲಿ ಉದ್ದೇಶ ಏನು, ರೈತ ಸಮುದಾಯ ಭವನ ಯಾವ್ದು ಬಳಸ್ಕೋಬೇಕು ಅಂತ ಹೇಳ್ಬೇಕು, ಹೇಳಿಲ್ಲ. ಈ ವೆಂಕಟೇಶ್ ದಳವಾಯಿ ಬಿನ್ ಬಸವರಾಜ್ ಅನ್ನೋರು ಯಾರು, ಸಣ್ಣ ತಿಪ್ಪಾಯ ಯಾರು, ಇವ್ರಿಗೂ ಅವ್ರಿಗೆ ಏನ್ ಸಂಬಂಧ? ಟೆಂಡರ್ ಹೋಗಿರೋರು ವೆಂಕಟೇಶ್ ದಳವಾಯಿ, ಅವರಪ್ಪ ಬಸವರಾಜ್ ಅಂತ. ಆದ್ರೆ ಚೌಟ್ರಿ ಇಟ್ಟಿರೋ ಹೆಸರು ಸಣ್ಣ ತಿಪ್ಪಾಯ ಅಂತ ಚೌಟ್ರಿ ಅಂತ ಇಟ್ಟಿದ್ದಾರೆ. ಸಣ್ಣ ತಿಪ್ಪಾಯನವರ ಪಾತ್ರ ಏನಿಲ್ಲ. ಅವರು 2005ರಲ್ಲಿ ಟೆಂಡರ್ ಆಗಿರೋದನ್ನ ರದ್ದು ಮಾಡ್ಯಾರ. ಅದು ಯಾಕೆ ರದ್ದು ಮಾಡಿದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಕಾಮನ್ ಆಗಿ 6-7 ತಿಂಗಳು ಬಾಡಿಗೆ ಬರುತ್ತೆ ಚೌಟ್ರಿಗೆ. ಸರಾಸರಿ ಅಂತ ಲೆಕ್ಕ ಹಾಕಿದ್ರೆ 3-4 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ಆ ಚೌಟ್ರಿಗೆ. 5 ಲಕ್ಷನೂ ಆಗುತ್ತೆ ಕೆಲವು ಸೀಸನ್ ಅಲ್ಲಿ. ಆದ್ರೆ ಇವ್ರು ಕಟ್ಟೋದೆಷ್ಟು, ವರ್ಷಕ್ಕೆ 34,000 ಅಲ್ಲ, ತಿಂಗಳಿಗೆ 34,000 ಅಂದ್ರೆ ಟೋಟಲ್ 4 ಲಕ್ಷ ಕಟ್ತಾರೆ. ಈ 4 ಲಕ್ಷ ಬರೋದ್ರಿಂದ ಅದು 10 ಲಕ್ಷ ಆಗೋ ಸಾಧ್ಯತೆ ಇತ್ತು. ಅದನ್ನ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಇಲ್ಲಿರೋ ಅಧಿಕಾರಿಗಳು ಸರ್ಕಾರಕ್ಕೆ ಬರುವ ಆರ್ಥಿಕ ನಷ್ಟ ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಿನ ಕಾರ್ಯದರ್ಶಿಯವರು.
ಇಲ್ಲಿ ಬಹಳ ಲೋಪಗಳಿದಾವೆ. ಮತ್ತೊಂದ್ಸರಿ ಟೆಂಡರ್ ಕರಿಬೇಕಾದ್ರೆ ಇವ್ರೇನ್ ಮಾಡಿದ್ದಾರೆ, 4 ಸಾರಿ ಪ್ರಕಟಣೆ ಹೊರಡಿಸಿದೀವಿ ಅಂತ ಹೇಳ್ತಾರೆ. 4 ಸಾರಿನೂ ಪ್ರಕಟಣೆ ಎಲ್ಲಿ ಹೊಡಿಸಿದ್ರು, ಯಾವಾಗ ಹೊಡಿಸಿದ್ರು, ಯಾರಿಗೆ ಮುಟ್ಟಿಸಿದ್ರು ಅನ್ನೋದು ಇಲ್ಲ. ಆಮೇಲೆ ರೈತ ಸಮುದಾಯ ಭವನ 13,000 ಪ್ರತಿ ದಿನಕ್ಕೆ ಅಂತ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಅವರ ಆರ್ಡರ್ ಕಾಪಿಯಲ್ಲಿ. ನಿಯಮ 14ರ ಮೇರೆಗೆ ಪ್ರತಿ ದಿನಕ್ಕೆ 13,000 ರೂಪಾಯಿ ಅಂತ ನಿಗದಿ ಮಾಡಿ ಕೊಟ್ಟಿರೋದಷ್ಟಕ್ಕೆ 34,000 ರೂಪಾಯಿ ಕೊಟ್ಟಿದ್ದಾರೆ. ಅದು 1,85,000 ರೂಪಾಯಿ ಪ್ರತಿ ಮಾಹೆಗೆ ಅಂತ ಅವರು ಆದೇಶದಲ್ಲಿದೆ, ನಿಯಮ 14. ಆದ್ರೆ ಈಗ ಕೊಟ್ಟಿರೋದೇನೋ ಬರೀ 34,000 ರೂಪಾಯಿ ಕೊಟ್ಟಿದ್ದಾರೆ. ಈ ಪ್ರತಿ ದಿನಕ್ಕೆ 13,000 ರೂಪಾಯಿ ತೋರಿಸಿ ಕೊಟ್ಟಿರೋದು 34,000 ರೂಪಾಯಿ ಮಾಸಿಕ. ಅದು ಇವ್ರು ಮಾಸಿಕಕ್ಕೆ ಎಷ್ಟು ಕೊಡ್ಬೇಕಾಯ್ತು, 1,38,000 ರೂಪಾಯಿ ಕೊಡ್ಬೇಕಾಯ್ತು. ಇಲ್ಲಿ ಎಷ್ಟು ನಷ್ಟ ಉಂಟಾಗಿದೆ. ಆಮೇಲೆ ಅಲ್ಲಿರೋ ಎಷ್ಟೋ ಬಿಲ್ಡಿಂಗ್ಗಳಿಗೆ ಮರುಹರಾಜು ಆಗಿಲ್ಲ, ಎಲ್ಲ ಇದ್ದರೆ ಇದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಬಾಡಿಗೆ ಕಟ್ತಿಲ್ಲ. ಇವನ್ನೆಲ್ಲ ಯಾರು ನೋಡ್ಬೇಕು? ಎಷ್ಟು ನಮ್ಮ APMCಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಅದ್ರ ಜೊತೆಗೆ ಇದೊಂದು ದೊಡ್ಡ ಇವರು ರೈತ ಭವನವನ್ನ ತಾಂಡು ಪ್ರತ್ಯೇಕ ಒಂದು ಖಾಸಗಿ ಸ್ವತ್ತಿನ ತರ ಖಾಸಗಿ ಕಲ್ಯಾಣ ಮಂಟಪ ಮಾಡ್ಕೊಂಡು ಅಲ್ಲಿರೋ ಸುತ್ತಮುತ್ತಲ ಆವರಣವನ್ನು ಕಬಳಿಸಿದ್ದಾರೆ. ಎಷ್ಟೋ ರೂಮ್ಗಳನ್ನ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕೊಟ್ಟಿರೋದನ್ನ ಬಿಟ್ಟು ಮತ್ತೆ 5 ಇದೆ, 5 ಬಳಕೆ ಮಾಡ್ಕೊಂಡಿದ್ದಾರೆ. ರೂಮ್ಸ್ ಇದಾವೆ, ಅವನ್ನೆಲ್ಲ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ರೂಮ್ಗಳು ಬಾಡಿಗೆ ಇಲ್ಲದಂಗೆ ಕೇಳಿದ್ರೆ ಬಾಡಿಗೆ ನಿಗದಿ ಮಾಡ್ತೀವಿ, ಸದ್ಯಕ್ಕೆ ಏನಿಲ್ಲ ಅಂತ ಹೇಳ್ತಾರೆ. ಆ ನಿಗದಿ ಮಾಡೋದವಾಗ ಅಲ್ಲಿರೋ ಅತಿಥಿ ಗೃಹವನ್ನು ಬಳಸ್ಕೊಂಡಿದ್ದಾರೆ. ಮತ್ತೆ ಹರಾಜು ಭವನ ಹೆಸರಿಗೆ ತಾಂಡಿರೋದು ರೈತ ಭವನ, ಆದ್ರೆ ಸುತ್ತಮುತ್ತ ಒಂದು 4 ಬಿಲ್ಡಿಂಗು ಅವರು ಆಕ್ರಮಿಸಿಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ APMCಗೆ ಬಹಳ ನಷ್ಟ ಉಂಟಾಗ್ತಾ ಇದೆ. ಕೇಳಿದ್ರೆ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಈಗ ನಾವು ಪ್ರಸ್ತಾಪಿಸುವಂತ ದಯವಿಟ್ಟು ಯಥಾವತ್ತಾಗಿ ಆ ಪಾಯಿಂಟ್ಗಳನ್ನ ಹಾಕಿರ್ತ, ಯಾಕಂದ್ರೆ ಅಷ್ಟು ಪ್ರಮುಖವಾದ ಅಣ್ಣರು ಹೇಳಿದಾಗೆ ಕೃಷಿ ಉತ್ಪನ್ನ ಮಾರ್ಕೆಟ್ ಒಂದು ಪುರಾತನ ಒಂದು ಇತಿಹಾಸ ಇರುವಂತದ್ದು. ಆದ್ರೆ ಅಲ್ಲಿ ಸಾಕಷ್ಟು ಅನುದಾನಗಳನ್ನ ಹಾಕಿಕೊಂಡು ನಮ್ಮ ಗುತ್ತಿಗೆದಾರರಾಗಿರ್ಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಸಾಕಷ್ಟು ಕಟ್ಟಡಗಳನ್ನ ಬಿಲ್ಡಿಂಗ್ಗಳನ್ನ ಕಟ್ತಾ ಇದೆ. ಕಟ್ಟಬೇಕು, ಅಭಿವೃದ್ಧಿ ಆಗ್ಬೇಕು, ಎಲ್ಲವೂ ಸರಿ. ಇವಾಗ ನೂತನವಾಗಿ ಕಟ್ಟಿರುವಂತಹ ಕಟ್ಟಡ ಯಾವ ಯೋಜನೆ ಅಡಿಯಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ, ಯಾವ ಯೋಜನೆ ಅಡಿಯಲ್ಲಿ ಹಣ ಬಂದಿದೆ, ಯಾವ ಯೋಜನೆ ಅಡಿಯಲ್ಲಿ ಯಾವ ವರ್ಷಕ್ಕೆ ಬಂದಿದೆ ಅನ್ನೋದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಕೇಳಿದ ಅಧಿಕಾರಿಗಳು. ಒಂದು ನೆಕ್ಸ್ಟ್ ಹಂತದಲ್ಲಿ ಈಗ ಹೇಳಿದಾಗೆ ಈ ಹರಾಜು ಪ್ರಕ್ರಿಯೆ ಏನ್ ಟೆಂಡರ್ ಪ್ರಕ್ರಿಯೆ ನಡೆದಿದೆ, ಟೆಂಡರ್ ಪ್ರಕ್ರಿಯೆ ಅವರು ಹೇಳುವುದು 4 ಬಾರಿ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿದೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ರೀತಿಯ ಅಧಿಕೃತವಾದಂತಹ ದಾಖಲೆಗಳು ಎಲ್ಲಿಯೂ ಇಲ್ಲ. ಅನಂತರ ಈ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ, ಹೊಯ್ಸಳ ಮತ್ತು ಪ್ರಜಾವಾಣಿ ಪತ್ರಿಕೆಗಳಿಗೆ ಬರುತ್ತೆ. ಅದಾದ್ಮೇಲೆ ಇವರು 34,000 ರೂಪಾಯಿವರೆಗೆ ಇವ್ರು ಹೇಳಿದಾಗೆ ಬಹಿರಂಗ ಹರಾಜು ಪ್ರಕ್ರಿಯೆಯ ಬಾಬ್ತು ಮೊತ್ತವನ್ನು ನಮೂದಿಸಿಲ್ಲ. ಇಲ್ಲಿ ಸಂಪೂರ್ಣವಾಗಿ ನಮಗೆ ಅನಿಸಿರೋ ಮಟ್ಟಿಗೆ ಅಧಿಕಾರಿಗಳು ಅಥವಾ ಪ್ರಭಾವಿಗಳು ಅಥವಾ ಇನ್ನಿತರೆ ಸೇರಿಕೊಂಡು ಈ ಒಂದು ಕಟ್ಟಡದ ಪಾಲುದಾರಿಕೆಯನ್ನ ಭ್ರಷ್ಟಾಚಾರದ ಪಾಲುದಾರಿಕೆಯನ್ನ ಪಡಿಬೇಕನ್ನೋ ಹುನ್ನಾರದಲ್ಲಿ ಸಂಪೂರ್ಣವಾಗಿ ಮೇಲ್ನೋಟಕ್ಕೆ ಸಾಬೀತಾಗ್ತಾರೆ. ಹೇಗೆ ಈಗ ಇವರೇ ನಮೂದಿಸಿರುವ ಹಾಗೆ ತಿಂಗಳಿಗೆ 34,000 ರೂಪಾಯಿ GST ಸೇರಿಸೋಣ, ನಂತರ GST ಸೇರಿಸಿ 40,000 ರೂಪಾಯಿ ಆಸುಪಾಸಿನಲ್ಲಿ ಬರುತ್ತೆ ಬಾಡಿಗೆ. ಅಷ್ಟು ತಿಂಗಳಿಗೆ ಮಾಸಿಕ ಇದು ಬಾಡಿಗೆನ ಫಿಕ್ಸ್ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದರೆ ಕೊಟ್ಟಿದ್ದಾರೆ ಅವರಿಗೆ ಅಂತಂದ್ರೆ ಒಂದು ತಿಂಗಳಲ್ಲಿ ಮದುವೆಗಳು ಎಷ್ಟು ನಡೆಯುತ್ತೆ? ಸರಾರವಾಗಿ ಒಂದು 5 ರಿಂದ 10 ಮದುವೆಗಳನ್ನು ಇಟ್ಕೊಳ್ಳೋಣ. ಕೆಲವೊಂದು ತಿಂಗಳಲ್ಲಿ ಮದುವೆಗಳೇ ನಡೆಯಲ್ಲ. ನಮ್ಗೆ ಆವರೇಜ್ ವರ್ಷಕ್ಕೆ 34,000 ರೂಪಾಯಿ ಅಂತ ನಾವು ಇವರು ಬಾಡಿಗೆ ಕೊಟ್ಟಿರುವಂತ ತಗೊಂಡ್ರೆ ಈಗ 40,000 ರೂಪಾಯಿ 12 4,80,000 ರೂಪಾಯಿ ಇವರು ವರ್ಷಕ್ಕೆ ಕಟ್ತಾರೆ. ಆಯ್ತಾ? ನಾನು ಹೇಳ್ತೇನೆ ಇದರಲ್ಲಿ 10 ಮದುವೆ ಮಾಡ್ತೀನಿ ತಿಂಗಳಿಗೆ, ಅಂದ್ರೆ ಆವರೇಜ್ 10 ಮದುವೆ ಮಾಡ್ತೀನಿ, 20,000 ರೂಪಾಯಿ ಒಂದು ಬಾಡಿಗೆ ಮಾರ್ಕೆಟ್ ಅವರೇ ನಿಗದಿಪಡಿಸಿ 20,000 ರೂಪಾಯಿ ಅಂದ್ರೆ ರೈತರಿಗೆ ಅನುಕೂಲವಾಗುವಂತೆ, ರೈತರ ಮಕ್ಕಳಿಗೆ ಅನುಕೂಲವಾಗುವಂತೆ ಅಥವಾ ಬಡ ಜನರಿಗೆ ಅನುಕೂಲವಾಗುವಂತೆ ಬೇರೆ ಏನು ಕಲ್ಯಾಣ ಮಂಟಪದಲ್ಲಿ ಹೆಚ್ಚುವರಿ ಇರೋದ್ರಿಂದ 50,000-60,000 ರೂಪಾಯಿ ಇರುವಂತದಕ್ಕೆ ಇವರು ಒಂದು ಬಡವರಿಗೆ ಅನುಕೂಲ ಆಗುವಂತ ನಿಗದಿಪಡಿಸುವುದಾದರೆ 20,000 ರೂಪಾಯಿ ಅಂತ ಕಡಿಮೆ ವೆಚ್ಚದಲ್ಲಿ ನಿಗದಿಪಡಿಸಿದ್ರು ಸಹ 5 ಮದುವೆ ತೆಗೆದುಕೊಳ್ಳೋಣ ತಿಂಗಳಿಗೆ, ಅಲ್ಲಿಗೆ 1 ಲಕ್ಷ ರೂಪಾಯಿ ಆಯ್ತು. ಬರೀ ಕೇವಲ 5 ಮದುವೆ ತೆಗೆದುಕೊಂಡ್ರೆ 20,000 ರೂಪಾಯಿ ಅಂತ ಮಾಡಿದ್ರೆ 1 ಲಕ್ಷ ರೂಪಾಯಿ ಆಗುತ್ತೆ. ಇಂಟು 12 ತಿಂಗಳಲ್ಲಿ 10 ತಿಂಗಳು ತಗೊಂಡು 2 ತಿಂಗಳು ಆಸುಪಾಸು ಹೋಗುತ್ತೆ. ಅಲ್ಲಿಗೆ ಇಷ್ಟಾಯ್ತು, ನಮಗೆ 10 ಲಕ್ಷ ರೂಪಾಯಿ ವರಮಾನ ಸರ್ಕಾರಕ್ಕೆ ಬರುವಂತದ್ದು ಆದಾಯ.
ಬರೀ ರೈತರಿಂದ ಕಡಿಮೆ ಬೆಲೆಗೆ ರೈತರಿಗೂ ಅನುಕೂಲವಾಗುವಂತೆ ಬಡವರಿಗೂ ಅನುಕೂಲವಾಗುವಂತೆ ಮಾಡಿದ್ರು ಸಹ ಈ ತರ ವ್ಯವಸ್ಥಿತವಾಗಿ ಮಾಡಿದ್ರು ಸಹ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಅನುದಾನ ಆದಾಯವನ್ನು ಹೆಚ್ಚಿಸುವಂತದ್ದು ಆಗ್ಬೇಕಾಗಿತ್ತು. ಇದಾಗ್ತಾ ಇದೆ. ಇಲ್ಲಿ ಯಾರು ಆದಾಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದ್ರ ಜೊತೆಗೆ ಯಾರೋ ಒಂದಿಷ್ಟು ಇದಕ್ಕೆ ಪ್ರೀ ಪ್ಲಾನ್ ಇದೆಲ್ಲ ಒಂದಿಷ್ಟು ಪ್ರೀ ಪ್ಲಾನ್ ಆಗಿ ಟೆಂಡರ್ ಪ್ರಕ್ರಿಯೆ ಆಗಿರುವಂತದ್ದು ಎಲ್ಲವೂ ಸಹ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಒಟ್ಟಾರೆ ಇವರು ಇಲ್ಲಿ ಅಧಿಕಾರಿ ಮಟ್ಟ ಅಥವಾ ಇನ್ನಿತರೆ ಇವೆಲ್ಲರೂ ಸೇರ್ಕೊಂಡು ಸಂಪೂರ್ಣವಾಗಿ ಸರ್ಕಾರಕ್ಕೆ ಹೆಚ್ಚಿಸುವಂತಹ ಆದಾಯ ಬರುವಂತಹ ಕುಂಠಿತಗೊಳಿಸಿದರೆ ಮತ್ತೆ ಯಾವುದೇ ರೀತಿಯ ಜನಪರವಾಗಿ ರೈತರ ಪರವಾಗಿ ಇದು ಕಲ್ಯಾಣ ಮಂಟಪ ಸೇವೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ